ಕೊಪ್ಪಳ ರಸ್ತೆ ಹದಗೆಟ್ಟು ಸಂಚಾರ ಅಸ್ತವ್ಯಸ್ತ. ವಿಂಡ್ ಪವರ್ ಕಂಪನಿಯ ಲಾರಿಗಳ ಸಂಚಾರದಿಂದ ರಸ್ತೆ ಹಾಳು, ಗ್ರಾಮಸ್ಥರ ಆಕ್ರೋಶ, ಕ್ರಮಕ್ಕೆ ಒತ್ತಾಯ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಕನ್ನೇರಮಡು ಗ್ರಾಮದಿಂದ ಕೊಪ್ಪಳಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಂಡ್ ಪವರ್ ಕಂಪನಿಯ ಭಾರೀ ಗಾತ್ರದ ಲಾರಿಗಳು ಬಲವಾದ ವಸ್ತುಗಳನ್ನು ಸಾಗಿಸಲು ಗ್ರಾಮದ ಒಳಗಿನ ರಸ್ತೆಯನ್ನ ನಿರಂತರವಾಗಿ ಬಳಸುತ್ತಿರುವುದರಿಂದ ರಸ್ತೆ ಕುಸಿದು ಹಾಳಾಗಿದೆ. ಈ ದುಸ್ಥಿತಿಯಿಂದ ಶಾಲಾ ಮಕ್ಕಳಿಗೆ ಬಸ್ ಹಾಗೂ ಆಟೋಗಳಲ್ಲಿ ಪ್ರಯಾಣ ಕಷ್ಟಕರವಾಗಿದ್ದು, ಚಾಲಕರು ವಾಹನವನ್ನು ಸರಳವಾಗಿ ಚಲಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ಭಾರೀ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಯಂತ್ರಣ ಹೇರುವಂತೆ ಹಾಗೂ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ಚಾಲಕರು ಸೇರಿ ರಸ್ತೆ ಬಂದ್ ಮಾಡುವ ಮೂಲಕ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಣ್ಣ ಆಡಿಸಿ ನೋಡೇ ಇಲ್ಲ. ಈಗ ಅಲ್ಲೇ ಒಂದು ವಾರ ಆದ್ರನ ಅವ್ರ ಬಸ್ಗಳು ಇಲ್ಲ, ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ. ಅಲ್ಲಿ ನೋಡ್ರಿ, ಆ ಗುಂಡಿ ನೋಡ್ರಿ, ಅಲ್ಲಿ ನೋಡ್ರಿ, ಇಂತಿಂತ ಗುಂಡಿ ಕೆಡವಿ ಇಷ್ಟು ಇಂತ ದೊಡ್ಡ ಲಾರಿ ತಗೊಂಬಂದು ಈ ಗುಂಡಿ ಕೆಡವಿ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ. ಅವ್ರಿಗೆ ಲಾಭ ಆಗೋದು, ಶಾಲೆ ಮಕ್ಕಳಿಗೆ ಬಹಳ ತೊಂದರೆ ಆಗೈತಿ. ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಹೇಳಿವಿ, ಆದ್ರೆ ಅವರು ಬಂದು ತಗೊಂಡು ತಿರುಗಿ ಹಾಕಿ ನೋಡಿಲ್ಲ. ಫೋನ್ ಮಾಡಿದ್ರು ಹೇಳಿಲ್ಲ. ಅವರು ಅಧ್ಯಕ್ಷರಿಗೂ ಹೇಳಿದ್ವಿ, ಪಿಡಿಒಗೂ ಹೇಳಿದ್ವಿ, ಎಲ್ರಿಗೂ ಹೇಳಿದ್ರು ಅದನ್ನ ನೋಡೋಣ ಅಂತಂದು ಈ ಒಂದು ವಾರ ಆದ್ರೂ ಒಳ್ಳೆ ತಿರುಗಿ ನೋಡಿಲ್ಲ. 4-5 ದಿನದಿಂದ ಬಸ್ಗಳು ಬರ್ತಾ ಇಲ್ಲ. ಎಲ್ಲ ತಗ್ಗುಗಳು ಬಿದ್ದಿದ್ದಾವ. ಶಾಲೆ ಹುಡುಗರಿಗೆ ಭಾಳ ಸಮಸ್ಯೆ ಐತಿ. ಲಾಭ ತಗೋದು ಅವ್ರು ಅನುಭವಿಸೋದು ನಾವು. ಈ ರೀತಿ ಐತಿ. ಆದಷ್ಟು ಬೇಗನೆ ಈ ರಸ್ತೆ ಸರಿ ಮಾಡಿದ್ರೆ ಒಳ್ಳೇದು. ಅಲ್ಲಪ್ಪ, ನಿಮಗೆ ಲಾಭ ಅಂದ್ರೆ ನಿಮಗೆ ಏಟ್ ಕೊಟ್ಟರೆ ಸುಮ್ಮನೆ ಇರ್ತೀರಿ ನೀವು? ನಾವು ಸುಮ್ಮನೆ ಇರಲ್ಲ. ಮತ್ತೆ ಅವ್ರು ಲಾಭ ತಗೊಳ್ಳೋ ಕ್ಷಣ ನಮ್ಗೆ ರಸ್ತೆ ಶುದ್ಧ ಮಾಡ್ಬೇಕು ಅವರು. ಅದನ್ನ ಹೇಳ್ರಿ. ಅಲ್ಲಿಂದ ಬಸ್ನವರು 4-5 ದಿನದಿಂದ ಬರ್ತಾ ಇಲ್ಲ. ಮಕ್ಕಳಿಗೆ ಭಾಳ ಸಮಸ್ಯೆ ಆಗೈತಿ. ಆದಷ್ಟು ಬೇಗ ನಾವು ವಿಂಡ್ ಪವರ್ನವ್ರು ಬಂದು ಬಗೆಹರಿಸಬೇಕು. ಇಲ್ಲಾಂದ್ರೆ ಭಾಳ ಕಠಿಣ ಕ್ರಮ ನಾವು ತಗೋತೀವಿ. ಸರ್, ಇದು ಒಂದು 3-4 ದಿನದಿಂದ ಆಯ್ತು. ನಾವು ಮೊನ್ನೆನೆ ಅದು ಆದ ತಕ್ಷಣ ಬಂದು ಇಲ್ಲಿ